ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ದೇವರನ್ನು ಪ್ರೀತಿಸುವಂಥ ದೇವಜನರೇ, ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ವಂದಿಸುತ್ತೇನೆ. ಹೇಗಿದ್ದೀರಾ? ತಿಂಗಳಿನ ಕೊನೆಗೆ ನಾವು ಬಂದಿದ್ದೇವೆ. ಈ ವರ್ಷದ ಕೊನೆಯ ತಿಂಗಳಿಗೆ ನಾವು ಹೋಗಲಿಕ್ಕಿದ್ದೇವೆ. ಆದರೆ ತಿಂಗಳೆಲ್ಲ ಮತ್ತು ಈ ವರ್ಷವೆಲ್ಲ ಕಾಪಾಡಿದ ಕರ್ತನು ಈ ಡಿಸೆಂಬರ್ ತಿಂಗಳು ಕ್ರೈಸ್ತರಿಗೆ ವಿಶೇಷ ತಿಂಗಳಾಗಲಿಕ್ಕೆ ಹೋಗ್ತಾ ಇದೆ. ಆ ತಿಂಗಳಲ್ಲಿ ದೇವರು ಅದ್ಭುತ ಕೃತ್ಯಗಳನ್ನು, ಆತ್ಮಿಕ ಉನ್ನತಿಯನ್ನು, ಅಭಿಷೇಕವನ್ನು ಕೊಡಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ನನ್ನ ಪ್ರೀತಿಯ ದೇವಜನವೇ, ಅದರೊಟ್ಟಿಗೆ ದೇವರ ವಾಕ್ಯಕ್ಕೆ ಈ ದಿನ ಹೋಗಲಿಕ್ಕಿದ್ದೇವೆ. ಕಳೆದ ದಿನ, ನಿನ್ನೆಯ ದಿನದಲ್ಲಿ ನಾವು ಕ್ಷಮಿಸದೆ ಹೋದರೆ ಎಂಬ ಟಾಪಿಕನ್ನು ನಾವು ಮಾತಾಡಿಕೊಂಡಿದ್ದೇವೆ. ಈ ದಿನ ಕ್ಷಮಿಸದೆ ಹೋದರೆ ಆಗುವಂಥ ನಷ್ಟಗಳೇನು ಎಂಬುದನ್ನು ನಾವು ಕಲಿಯಲಿಕ್ಕಿದ್ದೇವೆ. ಯಾಕೆಂದರೆ ಪ್ರತಿ ಕಾರ್ಯಕ್ಕೆ, ಪ್ರತಿ ಕ್ರಿಯೆಗೆ ಪ್ರಕ್ರಿಯೆ ಇದೆ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಎವ್ರಿ ಆ್ಯಕ್ಷನ್ ಆ್ಯಸ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಅಂದರೆ ನಾವೇನೇ ಮಾಡಿದರೂ ಅದರಲ್ಲಿ ಲಾಭ ನಷ್ಟಗಳನ್ನು ನೋಡುತ್ತೇವೆ. ಹಾಗಾದರೆ ಕ್ಷಮಿಸದೆ ಹೋದರೆ ಏನು ನಷ್ಟ ಆಗುತ್ತದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕಲ್ವಾ? ಯಾಕೆಂದರೆ ತಿಳ್ಕೊಂಡಿದ್ದರೆ ಆದಷ್ಟು ನಾವು ಪ್ರಯತ್ನ ಮಾಡಿ ಕ್ಷಮಿಸಲಿಕ್ಕೆ ಹೋಗುತ್ತೇವೆ. ಕ್ಷಮಿಸದೆ ಹೋದರೆ ಏನು ಸಂಭವಿಸುತ್ತೆ ಎಂಬುದನ್ನು ಒಂದು 5 ಕಾರ್ಯಗಳಲ್ಲಿ ನಾನು ನಿಮ್ಮೊಟ್ಟಿಗೆ ಇವತ್ತು ಮಾತನಾಡಲಿಕ್ಕೆ ಹೋಗುತ್ತಾ ಇದ್ದೇನೆ. ನೇರವಾಗಿ ಮೊದಲನೇ ಮಾತಿಗೆ ಹೋಗೋಣ. ಆ ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 15ನೇ ವಾಕ್ಯ. ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ದೇವಜನವೇ, ದೇವರ ವಾಕ್ಯ ನೇರವಾಗಿ, ಸ್ಪಷ್ಟವಾಗಿ, ಕ್ಲಿಯರಾಗಿ ಹೇಳುತ್ತಿರುವಂಥ ಮಾತು, ನೀವು ಕ್ಷಮಿಸದೆ ಹೋದರೆ ತಂದೆ ದೇವರು ನಿಮ್ಮನ್ನು ಕ್ಷಮಿಸುವುದಿಲ್ಲ. ಇಷ್ಟೇ. ನೀವು ಕ್ಷಮೆಯನ್ನು ಕೊಡದೆ ಹೋದರೆ ಖಂಡಿತ ನಿಮಗೂ ದೇವರು ಕ್ಷಮೆಯನ್ನು ಕೊಡುವುದಿಲ್ಲ. ಯಾವುದೇ ವ್ಯಕ್ತಿ, ಯಾವುದೇ ಪರಿಸ್ಥಿತಿ, ಅವರು ಯಾರೇ ಆಗಿರಲಿ, ನಿನ್ನ ಬಗ್ಗೆ ದೇವರು ಪ್ರಶ್ನೆ ಮಾಡಿ ನಿಮ್ಮ ಬಳಿಯಲ್ಲಿ ಆತನು ಉತ್ತರವನ್ನು ಕೇಳುತ್ತಾನೆ ಹೊರತು ಅವರು ಯಾವ ಧರ್ಮದವರು, ಯಾವ ಜಾತಿಯವರು, ಯಾವ ಭಾಷೆಯವರು, ಯಾವ ಪ್ರಾಂತ್ಯದವರು ಯಾವುದನ್ನು ನೋಡುವುದಿಲ್ಲ. ಆತನು ನೋಡುವುದನ್ನು ನಿಮ್ಮನ್ನು ಮಾತ್ರ. ಅಂದರೆ ಅದರ ಅರ್ಥ ಏನು ಗೊತ್ತಾ? ದೇವರು ನಮ್ಮನ್ನು ಶಿಕ್ಷಿಸಬೇಕೆಂದು, ನಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸಬಾರದೆಂದೋ ಅಲ್ಲ. ನನ್ನ ಮಕ್ಕಳು ನನ್ನ ಹಾಗೇ ಇರಬೇಕು ಎಂದು ಕೋರಿಕೊಳ್ಳುವುದು ದೇವರ ಸ್ವಭಾವವಾಗಿದೆ ಅಲ್ವಾ? ನಿಜ ಅಲ್ವಾ? ನಮ್ಮ ತಂದೆ ದೇವರು ಈಗ ನಿನ್ನೆ ಕೇಳಿದ ಹಾಗೆ ಯೇಸು ಸ್ವಾಮಿ ಯಾವ ರೀತಿಯಾಗಿ ತನ್ನನ್ನು ಹಿಂಸೆಪಡಿಸಿ, ಅವಮಾನಪಡಿಸಿ, ನೋವುಪಡಿಸಿ, ನಿಂದಿಸಿ, ಆತನ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿ ಹಿಂದುಗಡೆಯಿಂದ ಒಡೆದು ನಿನ್ನನ್ನು ಒಡೆದವರು ಯಾರು ಎಂದು ಕೇಳುತ್ತಾರೆ. ಆತನ ಮುಖದ ಮೇಲೆ ಉಗಿಯುತ್ತಾರೆ, ಆತನನ್ನು ನಿಂದಿಸ್ತಾರೆ. ಅನೇಕ ಕಷ್ಟಗಳನ್ನು ಕೊಟ್ಟಾಗಿಯೂ ಕೂಡ ಯೇಸು ಸ್ವಾಮಿ ಕ್ಷಮಿಸುವುದಕ್ಕೆ ಕಾರಣ ನಾವು ಆತನಂತೆ ಇರಬೇಕೆಂಬುದು ಆತನ ಉದ್ದೇಶವಾಗಿದೆ. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ಆ ಮಾತಿನಂತೆ, ಆ ರೀತಿಯಂತೆ, ಆ ಮಾದರಿಯನ್ನು ಅನುಸರಿಸದೆ ಹೋಗುತ್ತಾ ಇರುತ್ತೇವೆ. ಆದ್ದರಿಂದ ನಮಗೆ ಖಂಡಿತವಾಗಿ ಕಷ್ಟ ಆಗ್ತದೆ. ನೀವು ಅಂದುಕೊಳ್ಳಬಹುದು, ನನ್ನ ಪಾಪಗಳು ಕ್ಷಮಿಸದೆ ಹೋದರೆ ಏನು, ದೇವರು ನನ್ನನ್ನು ಕ್ಷಮಿಸದೆ ಹೋದರೇನು ಅಂತ ಅಂದುಕೊಳ್ಳಬಹುದು. ಕ್ಷಮಾಪಣೆ ಇಲ್ಲದೆ ನಮಗೆ ರಕ್ಷಣೆ ಇಲ್ಲ ಅಲ್ವಾ? ನಮ್ಮ ಪಾಪಗಳು ಕ್ಷಮಿಸಲ್ಪಡಲಿಲ್ಲವಾದರೆ, ನಮ್ಮ ಅಪರಾಧಗಳು ತೊಡೆಯಲ್ಪಡಲಿಲ್ಲವಾದರೆ ನಮಗೆ ರಕ್ಷಣೆ ಇಲ್ಲ. ಹಾಗಾದರೆ ದೇವರು ನಮ್ಮ ಪಾಪಗಳನ್ನು, ಒಂದು ವೇಳೆ ನಮ್ಮನ್ನು ಕ್ಷಮಿಸಬೇಕಾದರೆ ನಾವು ಬೇರೆಯವರನ್ನು ಕ್ಷಮಿಸಬೇಕಾದಂಥ ಹಂಗಿನಲ್ಲಿದ್ದೇವೆ ಎಂದು ದೇವರ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ, ಅದು ಯಾರೇ ಆಗಿರಲಿ, ಏನೇ ಆಗಿರಲಿ, ಒಂದು ಉದಾಹರಣೆಯನ್ನು ನಾನು ಹೇಳ್ತೇನೆ. ಅದು ಕ್ಷಮಿಸದೆ ಹೋಗುವ ವಿಷಯ ಅಲ್ಲ. ನಾವು ನೋಡುತ್ತೇವೆ, ಯೋನನು, ನಾವು ನೋಡುತ್ತೇವೆ, ನಿನಿವೆ ಪಟ್ಟಣಕ್ಕೆ ಕೊನೆಗೆ ಹೋದ. ಆದರೆ ಆ ನಿನಿವೆ ಪಟ್ಟಣದವರನ್ನು ಕ್ಷಮಿಸುವುದಕ್ಕೆ ಅವನಿಗೆ ಮನಸ್ಸೇ ಇಲ್ಲ. ಆದರೆ ದೇವರು ಕರೆಕ್ಟಾಗಿ ಅವನಿಗೆ ತೋರಿಸ್ಕೊಡ್ತಾನೆ,
ನೀನು ಯಾಕೆ, ನಾನೇ ಅವ್ರನ್ನ ಕ್ಷಮಿಸಿದ್ದೀನಪ್ಪ, ನೀನು ಯಾಕೆ ಕ್ಷಮಿಸೋಕ್ಕಾಗ್ತಾ ಇಲ್ಲ ಅಂತ ದೇವರು ಯೋನನನ್ನು ಕೇಳ್ತಾನೆ. ಹೌದಲ್ವಾ? ನಿನವೆ ಪಟ್ಟಣದವರು, ಅವರು ಪಾಪಿಷ್ಠರವರು, ಅವರು ನಮಗೆ ವಿರೋಧಿಗಳವರು, ಅವ್ರನ್ನೇ ಕ್ಷಮಿಸಬೇಕು, ಅವ್ರು ಹಾಳಾಗಬೇಕು, ಅವರು ನಾಶ ಆಗಬೇಕು. ನೋ ದೇವಜನವೇ, ಇವತ್ತು ಅನ್ಯರು ಅಂದರೆ ಬೇರೆ ಧರ್ಮದವರು ಕೂಡ ನಾವು ಅಂದುಕೊಳ್ಳಬಹುದು, ಅವರು ಬೇರೆ ಧರ್ಮದವರು ತಾನೇ, ಅವ್ರ ನಾಶವಾಗಿ ಹೋಗಲಿ ಬಿಡು, ಅವ್ರ ನರಕಕ್ಕೆ ಹೋಗಲಿ ಬಿಡು. ಬೇಡ ದೇವಜನವೇ, ಅದು ಸಮಂಜಸವಲ್ಲ. ನಾವು ಅವರನ್ನು, ಅವರ ತಪ್ಪು ದಾರಿಯನ್ನು, ಅವರ ಕೆಟ್ಟ ದಾರಿಯನ್ನು ನೋಡಿ ಅವರಿನ್ನೂ ಹಾಗೆ ಹಾಳಾಗಲಿ ಎಂದು ನೆನೆಸಬಾರದು. ಯಾಕೆಂದರೆ ನಾವು ಅದೇ ರೀತಿ ಇದ್ವಲ್ವಾ? ನಮ್ಮನ್ನು ಯೇಸು ಸ್ವಾಮಿ ಕ್ಷಮಿಸಿದಾರಲ್ವ? ಹಾಗಾದರೆ ಅವರನ್ನೂ ಕ್ಷಮಿಸ್ತಾರಲ್ವ? ನಾವ್ಯಾಕೆ ಅಡ್ಡಿ ಆಗಬೇಕು? ನಾವ್ಯಾಕೆ ಅವರ ಮೇಲೆ ಶಾಪ ಆಗಬೇಕು? ನಾವ್ಯಾಕೆ ಅವ್ರನ್ನ ಕೀಳಾಗಿ ನೋಡಬೇಕು? ಅಲ್ಲ, ಬದಲಾಗಿ ದೇವರು ನಮ್ಮನ್ನು ಕ್ಷಮಿಸಿದ ಹಾಗೆ ಅವರನ್ನು ಕ್ಷಮಿಸುವಂತೆ ನಾವು ಅವರನ್ನು ಕ್ಷಮಿಸಿ ನಾವು ಒಂದಾಗಿರಬೇಕೆಂದು, ಒಂದಾಗಿ ಅಂದರೆ ಇಜ್ಜೋಡಾಗೋದಲ್ಲ, ನಾವು ಅವರನ್ನ ಪ್ರೀತಿ ಮಾಡಿ ಅವರಿಗೆ ಸುವಾರ್ತೆಯನ್ನು ಸಾರಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಎರಡನೇದಾಗಿ, ನಾವು ಕ್ಷಮಿಸದೇ ಹೋದರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಾವು ಕ್ಷಮಿಸದೇ ಹೋದರೆ ನಮ್ಮ ಆಂತರಿಕ ಶಾಂತಿಯನ್ನು ನಾವೇ ಕಳ್ಕೊಳ್ತೇವೆ. ನಮ್ಮಲ್ಲಿ ನಾವು ನೋಡಿ, ಕ್ಷಮಿಸದೇ ಹೋದರೆ ಏನಾಗುತ್ತೆ ಗೊತ್ತಾ? ಅವರಲ್ಲಿಯೂ ಕೆಲವು ಸಾರಿ ನೆಮ್ಮದಿ ಇರಲ್ಲ, ನಮ್ಮಲ್ಲಿಯೂ ನೆಮ್ಮದಿ ಇರಲ್ಲ. ಹಾಗಾದರೆ ಬೇರೆಯವ್ರನ್ನ ಕ್ಷಮಿಸಿದ ನಮ್ಮ ನೆಮ್ಮದಿಯನ್ನು, ನಾವು ಶಾಂತಿಯನ್ನು ಯಾಕೆ ಹಾಳು ಮಾಡಿಕೊಳ್ಬೇಕು? ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ. ಅಂದರೆ ಅಲ್ಲಿ ಹೇಳ್ತಾ ಇದೆ, ನಿಮ್ಮಲ್ಲಿ ಏನಂತ ಹೇಳ್ತದೆ? ವಿಷದ ಬೇರು, ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಬಾರದು. ಹೌದು, ಮನುಷ್ಯರಲ್ಲಿ ಏನಾಗುತ್ತೆ ಅಂದರೆ, ಒಂದು ಕಹಿಯ ಚಿಗುರು, ಕಹಿಯ ಬೇರು ಹುಟ್ಟುಕೊಂಡು ಮನುಷ್ಯರ ಜೀವಿತವನ್ನು ಹಾಳು ಮಾಡ್ತಾ ಇರ್ತದೆ. ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ನಿಮ್ಮಲ್ಲಿ ಅಸಮಾಧಾನದ ಕಹಿಯ ಚಿಗುರುದೇ ಇರಲಿ. ಅಂದರೆ ಏನಂದರೆ, ಕ್ಷಮಿಸದೇ ಇರುವಂಥ ಚಿಗುರುವಿಕೆ. ಆ ಕ್ಷಮಿಸಲ್ಲ ನಾನು, ಇಲ್ಲ ಅವ್ರನ್ನ ಯಾಕೆ ನಾನು ಕ್ಷಮಿಸಬೇಕು, ಅವ್ರನ್ನ ಯಾಕೆ ನಾನು ಮಾತಾಡಬೇಕು, ಅವ್ರು ಯಾಕೆ ನಾನು ಇರಬೇಕು, ಕೊಡಬೇಕು, ನೋ ಬೇಡ ಅಂತ ಹೇಳೋದಲ್ಲ. ಯಾಕೆಂದರೆ ಆ ಕಹಿ ಬೇರು, ಆ ಕಹಿಯ ಚಿಗುರು ನಮ್ಮಲ್ಲಿ ಚಿಗುರಿ ಏನಾಗುತ್ತೆ? ಕಹಿ ನಮ್ಮನ್ನು ಹಾಳು ಮಾಡುತ್ತೆ. ಅದು ಪರರನ್ನು ಹಾಳು ಮಾಡುವುದಕ್ಕಿಂತ ನಮ್ಮನ್ನು ಅದು ಖಂಡಿತ ಹಾಳು ಮಾಡುತ್ತದೆ. ಬೇರೊಬ್ಬರ ಕುರಿತಾಗಿ ಆಲೋಚಿಸುವಂಥ ಕಹಿ ಚಿಗುರು ನಾವು ನೋಡುತ್ತೇವೆ. ಆ ಚಿಗುರು ಕಾಯಿನನಲ್ಲಿ ಹುಟ್ಟಿತು. ಕಾಯಿನನ್ನು ನಾವು ನೋಡುತ್ತಾ ಇದ್ದೇವೆ. ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಕಾಯಿನನು ಕೋಪ, ನೋವು, ಅಸೂಯೆ, ಕಹಿ ಭಾವನೆಯನ್ನು ಅವನ ಹುಟ್ಟಿಸಿಕೊಂಡ. ಅವನ ಶಾಂತಿಯನ್ನು ಅವನೇ ಹಾಳು ಮಾಡಿಕೊಂಡ. ಕೊನೆಗೆ ನಾವು ನೋಡುತ್ತಾ ಇದ್ದೇವೆ, ಅದರಿಂದ ಎಷ್ಟು ನಷ್ಟ, ಎಷ್ಟು ನೋವು, ಎಷ್ಟು ವಿರೋಧ ಅಲ್ವಾ? ತಾನು ದೇವರಿಂದ ದೂರ ಹೋಗಬೇಕಾದ ಪರಿಸ್ಥಿತಿ ಬಂತು. ತನ್ನ ತಮ್ಮನನ್ನು ಕೊಲ್ಲಬೇಕಾಗಿ ಬಂತು. ಕುಟುಂಬ ಛಿದ್ರವಾಗಿ ಹೋಯಿತು. ನನ್ನ ಪ್ರಿಯ ದೇವಜನವೇ, ವಿಷದ ಬೇರು, ಕಹಿಯ ಬೇರು, ಅಸಮಾಧಾನದ ಬೇರು ನಮ್ಮಲ್ಲಿ ಇರಲೇಬಾರದು. ಅದಕ್ಕೆ ಮುಖ್ಯ ಕಾರಣ ಕ್ಷಮಿಸದೇ ಇರುವುದು. ಒಂದು ವೇಳೆ ಆಲೋಚನೆ ಮಾಡಿರಿ, ಏಬೇಲನನ್ನು ಕಾಯಿನನು ಕ್ಷಮಿಸಿದಿದ್ದರೆ, ಕಾಯಿನಲ್ಲಿ ಕ್ಷಮಿಸುವಂಥ ಮನೋಭಾವ ಬಂದಿದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವ? ಆದರೆ ಕ್ಷಮಿಸಲಿಲ್ಲ. ಬದಲಾಗಿ ಅವನು ಕೋಪವನ್ನು, ಕಹಿಯನ್ನು ತನ್ನಲ್ಲಿ ಹುಟ್ಟಿಸಿಕೊಂಡನು. ಅದರಿಂದ ತೊಂದರೆ ಆಯಿತು ಅಲ್ವಾ? ಯೋನನ ಹಾಗೆ ನಿನಿವೆ ಪಟ್ಟಣದವರ ಮೇಲೆ ಒಂದು ಕೋಪ, ಒಂದು ಅಸೂಯೆಯನ್ನಿಟ್ಟುಕೊಂಡಿದ್ದ. ಅದರಿಂದ ಅವನಿಗೆ ಒಂದು ಒಳ್ಳೆಯದಾಗಲಿಲ್ಲ, ಮನಸ್ಸಿಗೆ ಬೇಸರ ಆಯಿತು. ಇವತ್ತು ನನ್ನ ಜೀವಿತದಲ್ಲಿ ಕ್ಷಮಿಸದೇ ಇರುವುದರಿಂದ ಅನೇಕ ನಷ್ಟಗಳು ಉಂಟಾಗ್ತವೆ. ಆದರೆ ನಷ್ಟ ಮೊದಲು ನಮಗೇ ನಷ್ಟ ಆಗ್ತದೆ, ಬೇರೆಯವರಿಗಿಂತ ನಮಗೆ ನಷ್ಟ. ನಮ್ಮ ಉಡಿಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡ್ರೆ ಅಲ್ವಾ, ಅದು ನಮ್ಮನ್ನು ಸುಡುತ್ತದೆ ಹೊರತು ಪರರನ್ನು ಸುಡೋದಲ್ಲ. ಹಾಗೆಯೇ ಈ ಕ್ಷಮೆ ಕೊಡದೇ ಇರುವುದು, ಅಸೂಯೆ ಪಡುವುದಿದೆಯಲ್ಲ, ನಮ್ಮನ್ನು ನಾವೇ ಹಾಳು ಮಾಡಿಕೊಳ್ಳುವ ರೀತಿಯಲ್ಲಿ ಆಗ್ತಾ ಇರ್ತದೆ. ಮೂರನೇದಾಗಿ ನಾವು ನೋಡುತ್ತಾ ಇದ್ದೇವೆ, ಕ್ಷಮಿಸದೇ ಇರುವಂಥದ್ದು ಸೈತಾನನಿಗೆ ಅವಕಾಶ ಕೊಟ್ಟ ಹಾಗೆ. ಕ್ಷಮಿಸದೇ ಇದ್ದರೆ ದೇವರ ಮಾತು ಕೇಳದೇ ಇರೋದಲ್ಲ,
ಸೈತಾನನ ಮಾತು ಕೇಳಿದಂಗೆ ಆಗುತ್ತೆ. ಹೌದು ದೇಶನೇ, ದೇವ್ರ ವಾಕ್ಯ ಹೇಳುತ್ತಾ ಇದೆ. ನೀವು ಓದಿ ನೋಡ್ರಿ, ಎಫೆಸ ಪತ್ರಿಕೆ 4ನೇ ಅಧ್ಯಾಯ ಅದರ 26 ಮತ್ತು 27ನೇ ವಾಕ್ಯವನ್ನು ನೀವು ಓದುವುದಾದರೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ನೋಡಿದ್ರೆ ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಕೋಪದ ಕುರಿತಾಗಿ ಹೇಳಿದರೂ ಕೂಡ ನೋಡಿ, ಯಾವುದೇ ಒಂದು ವ್ಯಕ್ತಿಯನ್ನು ಆಯ್ತು ಬಿಡಪ್ಪ ಅಂತ ಕ್ಷಮಿಸಿಬಿಟ್ರೆ ಕೋಪಕ್ಕೆ ಎಂಡು, ಅಸೂಯೆಗೆ ಎಂಡು, ಕೆಟ್ಟತನಕ್ಕೆ ಎಂಡು. ಆದರೆ ಯಾವಾಗ ನಾವು ಕೋಪ ಮಾಡ್ಕೊಳ್ತೀವೋ ಕ್ಷಮೆ ಬರಲ್ಲ. ಕೋಪ ಇದ್ದರೆ ಕ್ಷಮಿಸೋಕ್ಕಾಗುತ್ತಾ? ಆಗೋದೇ ಇಲ್ಲ. ನಮ್ಮ ಕೈಯಲ್ಲಿ ಆಗಲ್ಲ. ಅವ್ರ ಮೇಲೆ ದ್ವೇಷ ಸಾಧಿಸ್ತೇವೆ, ಕೋಪ ಮಾಡಿಕೊಳ್ತೇವೆ, ಕೆಟ್ಟದನ್ನು ಮಾಡ್ತಾ ಇರ್ತೇವೆ. ಆದರೆ ದೇವಜನವೇ, ದೇವರು ವಾಕ್ಯ ಹೇಳ್ತಾ ಇದೆ, ಇಲ್ಲಿ ಹೇಳೋದೇನೆಂದರೆ, ನೀನೇನು ಮಾಡ್ತಾ ಇದೀಯಾ? ಈ ರೀತಿ ಕ್ಷಮಿಸದೇ ಇರುವುದರಿಂದ, ಕೋಪ ಮಾಡಿಕೊಂಡು ಅಸೂಯೆ ಪಡುವುದರಿಂದ ಸೈತಾನನಿಗೆ ಅವಕಾಶ ಕೊಡ್ತಾ ಇದೆಯಾ? ಸೈತಾನನಿಗೆ ಅವಕಾಶ ಕೊಡ್ತಾ ಇದೆಯಾ? ದೇವಜನರು, ಇವತ್ತು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ನಿಮ್ಮಲ್ಲಿ ಕೋಪ ಮಾಡಿಕೊಂಡು ಕ್ಷಮೆ ಕೊಡದೇ ಇರುವುದು ಸೈತಾನನಿಗೆ ಘನತೆ ಕೊಟ್ಟ ಹಾಗೆ, ಸೈತಾನನಿಗೆ ಅವಕಾಶ ಕೊಟ್ಟ ಹಾಗೆ. ಈ ಕಾಯಿನನು ಮಾಡಿದ್ದ ಹಾಗೇನೆ ಸೈತಾನನ ಆಲೋಚನೆಗಳಿಗೆ ಅವಕಾಶ ಕೊಟ್ಟನು. ಯಾವಾಗ ಸೈತಾನನ ಆಲೋಚನೆಗಳಿಗೆ ಅವಕಾಶ ಕೊಟ್ಟನು, ಪಾಪವು ಅವನನ್ನೇನು ಮಾಡ್ತಿ ಹಿಡಿಯಿತು. ಅದರಿಂದ ಅನೇಕ ನಷ್ಟಗಳು ಅವರಿಗೆ ಸಂಭವಿಸಿತ್ತು. ನಾವು ಕೂಡ ಸೈತಾನನಿಗೆ ಅವಕಾಶ ಕೊಡುವಂಥವರು ಆಗಿರಬಾರ್ದು. ಅನೇಕ ಯವನಸ್ಥರು ಏನು ಮಾಡ್ತಾರೆ ಗೊತ್ತಾ? ಅನೇಕ ಸಾರಿ ಸೈತಾನನಿಗೆ ಅವಕಾಶ ಕೊಡ್ತಾ ಇರ್ತಾರೆ. ದೇವರಿಗೆ ಅವಕಾಶ ಕೊಡೋದಿಲ್ಲ. ವಾಕ್ಯ ಕೇಳಬೇಡ, ಪ್ರಾರ್ಥನೆ ಮಾಡಬೇಡ, ಆಲಯಕ್ಕೆ ಹೋಗಬೇಡ, ಸೇವಕನ್ನು ಸಂಧಿಸಬೇಡ, ದೇವರ ಕುರಿತಾಗಿ ಆಲೋಚಿಸಬೇಡ, ಪ್ರಾರ್ಥಿಸಬೇಡ ಅಲ್ವಾ? ಆದರೆ ಸಿನಿಮಾ ನೋಡು, ಟಿ ವಿ ನೋಡು, ಥಿಯೇಟ್ರಿಗೆ ಹೋಗು, ಬಾರ್ಗೆ ಹೋಗು, ಹೆಣ್ಣನ್ನು ನೋಡು, ಗಂಡನ್ನು ನೋಡು, ಹುಡುಗನ ನೋಡು, ಹುಡುಗಿನ ನೋಡು, ಸೈಟ್ ಹೊಡಿ, ಏನೇ ಮಾಡು. ಅಂದರೆ ಅದೆಲ್ಲ ಏನಂದರೆ ಅದರಿಂದ ಯಾರಿಗೂ ತೊಂದರೆ ಇಲ್ಲ, ನಷ್ಟ ಇಲ್ಲ, ನೋವಿಲ್ಲ. ಆದರೆ ಒಳ್ಳೆತನದಿಂದ ನೋವಾಗ್ತದೆ. ನೋಡಿ, ಸೈತಾನನಿಗೆ ಅದು ಇಷ್ಟ ಆಗಲ್ಲ. ಅದಕ್ಕೆ ನಾವು ಲೋಕದ ಜನರಂತೆ ಸೈತಾನನಿಗೆ ಅವಕಾಶವನ್ನು ಕೊಡಬಾರದು. ದೇವ್ರ ವಾಕ್ಯ ಹೇಳುತ್ತದೆ, ನಿನಗೆ ಕ್ಷಮಿಸದೇ ಹೋದರೆ ನೀನು ಸೈತಾನನಿಗೆ ಅವಕಾಶ ಕೊಡ್ತೀಯಾ ಅಲ್ವಾ? ಕ್ಷಮಿಸದೆ ಹೋದರೆ ನೀನು ಸೈತಾನನಿಗೆ ಅವಕಾಶ ಕೊಡ್ತೀಯಾ? ಅವಕಾಶ ಕೊಟ್ಟರೆ ಏನು ಮಾಡ್ತಾನೆ? ದೇವ್ರ ವಾಕ್ಯ ಹೇಳುತ್ತದೆ, ಯೋಹಾನ 10ನೇ ಅಧ್ಯಾಯದಲ್ಲಿ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ, ಹಾಳು ಮಾಡುವುದಕ್ಕೂ, ಕೊಲ್ಲುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಅಲ್ಲ. ಸೈತಾನ ನಮ್ಮ ಲೈಫಲ್ಲಿ ಬರುವುದು, ಕಟಕನಾಗಿ ಬರುವಂಥದ್ದು ನಮ್ಮನ್ನು ಕೊಲ್ಲಲಿಕ್ಕೆ, ಹಾಳು ಮಾಡಲಿಕ್ಕೆ. ಅವನು ಕ್ಷಮಿಸಬೇಡ ಅಂತ ಹೇಳ್ಕೊಡ್ತಾರೆ. ಅವ್ರನ್ನೇನು ಕ್ಷಮಿಸೋದು? ಅವರು ಎಷ್ಟರವರು? ಅವಳು ಹೆಣ್ಣು, ಅವಳನ್ನೇನು ಕ್ಷಮಿಸೋದು? ಅವಳು ನನಗಿಂತ ಚಿಕ್ಕವರು, ಅವ್ರನ್ನೇನು ಕ್ಷಮಿಸೋದು? ನಾನು ಅವ್ರಿಗಿಂತ ಚೆನ್ನಾಗಿದ್ದೀನಿ, ನಾನೇನು ಕ್ಷಮಿಸೋದು? ಅವ್ರಿಗೆ ಅಷ್ಟಿದ್ರೆ ನನಗೆ ಎಷ್ಟಿರಬಾರ್ದು? ಅವರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರು, ನಂಗಿರಬೇಕು. ಈ ಥರ ಅನೇಕ ಕಾರ್ಯಗಳನ್ನು ಸೈತಾನನು ತಂದಾಕ್ತಾ ಇರ್ತಾನೆ. ನೋಡಿ, ಅದಕ್ಕೆ ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಕ್ಷಮಿಸುವುದು ಸೈತಾನನಿಗೆ ಮುಖಭಂಗ. ನಾವು ಕ್ಷಮಿಸಿದರೆ ಸೈತಾನನಿಗೆ ಸೋಲಾಗ್ಬಿಡ್ತದೆ. ಅವನು, ಅಯ್ಯೋ ನಾನು ಇಷ್ಟು ಪ್ರಯತ್ನ ಮಾಡಿದ್ವಿ, ಅರ್ಥ ಆಯ್ತಲ್ವಾ ಅಂತ ಅಂದುಕೊಳ್ತಾನೆ. ಅದಕ್ಕೆ ನಾವು ಸೈತಾನನಿಗೆ ಅವಕಾಶ ಕೊಡಬಾರ್ದು ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. 4ನೇದಾಗಿ ನಾವು ನೋಡಿದರೆ, ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲಾದರೂ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ತಂದೆ ನಿಮ್ಮ ತಪ್ಪುಗಳು ನಿಮಗೆ ಕ್ಷಮಿಸಿ ಬಿಡುವುದು ಅಂದನು. ಇದರ ಮುಖ್ಯವಾದಂಥ ಅರ್ಥ ಏನೆಂದರೆ, ನಾವು ಕ್ಷಮಿಸದೇ ಇದ್ದರೆ ನಮ್ಮ ಪ್ರಾರ್ಥನೆಗಳು ತಡೆ ಆಗ್ತವೆ. ಯಾಕೆಂದರೆ ನೀವು ಪ್ರಾರ್ಥನೆಗೆ ನಿಂತುಕೊಂಡಾಗೆಲ್ಲ ಅಂತ ಹೇಳ್ತದೆ. ನಾವೆಲ್ಲ ಯಾವಾಗ ಪ್ರಾರ್ಥನೆಗೆ ಕೂತ್ಕೊಳ್ತೀವೋ, ಯಾವಾಗ ನಿಂತ್ಕೊಳ್ತೀವೋ, ಯಾವಾಗ ಪ್ರಾರ್ಥನೆಗಳಿಗೆ ಹೋಗ್ತೀವೋ, ನಾವು ಬೇರೆಯವ್ರ ಮೇಲೆ ದ್ವೇಷ ಇಟ್ಕೊಂಡು ಅವ್ರನ್ನ ಕ್ಷಮಿಸದೆ ನಾವು ಹೋಗಲ್ಲಿ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ದೇವರು ಹೇಳ್ತಾನೆ, ನಿನ್ನ ಪ್ರಾರ್ಥನೆ ನನಗೆ ಬೇಡ. ಯಾಕೆಂದರೆ ನಿನ್ನ ಮನಸ್ಸು ಬೇರೆಯವ್ರನ್ನ ಕ್ಷಮಿಸ್ತಾ ಇಲ್ಲ. ನಾನು ಹೆಂಗೆ ನಿನ್ನ ಪ್ರಾರ್ಥನೆಯನ್ನು ಕೇಳಲಿ? ನಾನು ಹೇಗೆ ನಿನ್ನ ಪ್ರಾರ್ಥನೆಯನ್ನು ಕೇಳಿದೆ? ನೋಡಿ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳೋದಿಲ್ಲ. ಮತ್ತು ನಿನ್ನ ಕಾಣಿಕೆ ಪೆಟ್ಟಿಗೆ ಬಳಿಯಲ್ಲಿ ಬಿಟ್ಟು ಹೋಗಿ ನಿನ್ನ ಸಹೋದರನೊಟ್ಟಿಗೆ ಒಂದಾಗು ಅಂದರೆ ಅದರ ಅರ್ಥ ಕ್ಷಮಿಸು. ನಿನ್ನ ಕಾಣಿಕೆಯೂ ಬೇಡ, ನಿನ್ನ ಪ್ರಾರ್ಥನೆಯೂ ಬೇಡ. ನೋಡಿದ್ರೆ ಎಂಥ ವಿಚಾರ! ದೇವರು ಹೇಳ್ತಾನೆ, ನಿನ್ನ ಕಾಣಿಕೆಯೂ ಬೇಡ, ಕ್ಷಮಿಸದೇ ಇರುವಂಥ ನಿನ್ನ ಕಾಣಿಕೆ,
ಕ್ಷಮಿಸದೇ ಇರುವಂಥ ನಿನ್ನ ಪ್ರಾರ್ಥನೆ, ಕ್ಷಮಿಸದೇ ಇರುವಂಥ ನಿನ್ನ ಜೀವಿತ ನನಗೆ ಬೇಡ. ಮೊದಲು ಅದನ್ನು ಸರಿ ಮಾಡ್ಕೊಂಡು ಬಾ, ಆಮೇಲೆ ನನ್ನ ಬಳಿಗೆ ಬಾ ಎಂದು ದೇವರು ಹೇಳ್ತಾ ಇದ್ದಾನೆ. ಇದೆಷ್ಟು ಒಳ್ಳೆಯದಲ್ಲ ಇದು ವಿಷಯ. ನಾವು ಕ್ಷಮಿಸದೆ ದೇವರ ಹತ್ರ ಹೋದರೆ ದೇವರು ಒಪ್ಪಿಕೊಳ್ಳೋದಿಲ್ಲ. ದೇವರು ಹೇಳ್ತಾನೆ, ನೋ, ಬೇಡ, ನೀನು ಹೋಗಿ ಮೊದಲು ಒಂದಾಗಿ ಬಾ. ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿರುವಂಥ ಒಂದು ವಾಕ್ಯ ಏನೆಂದರೆ ಯೋಬನ ಗ್ರಂಥ 42ನೇ ಅಧ್ಯಾಯ 10ನೇ ವಾಕ್ಯ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ವತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ನೋಡಿ, ಯೋಬನ ಜೀವಿತದಲ್ಲಿ ಯಾಕೋ ಗೊತ್ತಿಲ್ಲ, ಅವನ ಪರಿಸ್ಥಿತಿಗೆ ಬಂದು ಯೋಬನ ಸ್ನೇಹಿತರೆಲ್ಲ ಒಂದು ವೇಳೆ ಅವನ್ನ ಏನಂದರು, ನೀನು ಹಂಗೆ, ನೀನು ಹಿಂಗೆ ಅಂತ ಹೇಳಿದ್ರು. ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾನೆ ಯೋಬ. ನೀವಂಗೆಲ್ಲ ಮಾತಾಡಬೇಡ್ರಿ, ನೀವೇನು ಸಂತೈಸಕ್ಕೆ ಬಂದ್ರ, ಇಲ್ಲಾಂದ್ರೆ ದುಃಖ ಪಡಿಸಕ್ಕೆ ಬಂದ್ರ, ನೋವು ಪಡಿಸಕ್ಕೆ ಬಂದ್ರ ಅಂತ ಹೇಳಿ ಕೋಪ ಮಾಡ್ಕೊಂಡ್ಬಿಟ್ಟ. ಆದರೆ ನಾವು ನೋಡ್ತೇವೆ, ಆಮೇಲೆ ಯಾವಾಗ ಯೋಬನು ತನ್ನ ಸ್ನೇಹಿತರನ್ನು ಕ್ಷಮಿಸುತ್ತಾನೋ ಆವಾಗ ದೇವರು ಯೋಬನನ್ನು ಆಶೀರ್ವದಿಸ್ತಾನೆ. ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ನಮ್ಮ ಆಶೀರ್ವಾದಗಳಿಗೆ ತಡೆ ಕ್ಷಮೆ ಅಲ್ವಾ? ನಮ್ಮ ಅಪರಾಧಗಳು ಕ್ಷಮಿಸಲ್ಪಡದೇ ಇರುವುದು ಕೂಡ ಅದಕ್ಕೆ. ನಮ್ಮಲ್ಲಿ ಕಹಿ ಅಶಾಂತಿ ಉಂಟಾಗಿರುವುದು ಅದಕ್ಕೆ. ನಾವು ಸೈತಾನನಿಗೆ ಅವಕಾಶ ಕೊಡುತ್ತಿರುವುದು ಅದಕ್ಕೆ. ನಾವೇನು ಮಾಡ್ತಾಯಿದ್ದೀವಿ? ಸೈತಾನಿಗೆ ಅವಕಾಶ ಕೊಡ್ತಾ ಇದ್ದೀವಿ. ಇಲ್ಲಿ ನಾವು ನೋಡುವಾಗ ನಮ್ಮ ಪ್ರಾರ್ಥನೆಗಳಿಗೂ ತಡೆ ಆಗ್ತದೆ. ನಮ್ಮ ಕಾಣಿಕೆಗಳು ಕೂಡ ಬೇಡ ಅಂತಾನೆ ದೇವರು. ನಿನ್ನ ಪ್ರಾರ್ಥನೆಯೂ ಬೇಡ, ನಿನ್ನ ಕಾಣಿಕೆಯೂ ಬೇಡ. ನೋಡಿದ್ರ ನೋಡಿ, ಆದರೆ ಸೈತಾನನು ನಮ್ಮನ್ನು ಕ್ಷಮಿಸೋಕ್ಕೆ ಬಿಡಲ್ಲ, ಬೇರೊಬ್ಬರೊಟ್ಟಿಗೆ ಒಂದಾಗಕ್ಕೆ ಬಿಡಲ್ಲ. ಆ ಒಂದು ಅನೇಕ ಕಾರ್ಯಗಳನ್ನು ಸೈತಾನ ತೋರಿಸ್ತಾನೆ. ನೀನು ಯಾಕೆ, ಅವರೇ ಬರಲಿ, ಕಾಯಿ, ನೀನು ಯಾಕೆ ಕ್ಷಮಿಸ್ಬೇಕು, ನೀನು ಕಡಿಮೆ ಆಗೋಗ್ತೀಯ, ನೀನು ಅವಮಾನ ಆಗೋಗ್ತೀಯ, ನೀನು ಕ್ಷಮೆ ಕೇಳಿದ್ರೆ ಹೆಂಗೆ ಅನ್ಬೇಕು ಎಲ್ಲರ ಮುಂದೆ ನಿನಗೆ, ಅವ್ರು ಇನ್ನೂ ಉಬ್ಕೊಳ್ತಾರೆ, ಇನ್ನೂ ಮೇಲಕ್ಕೆ ಹೋಗ್ತಾರೆ. ಅದು ಏನೇ ಆಗಲಿ ದೇವರು ಹೇಳಿದ ಕೆಲಸ ನಾವು ಮಾಡಬೇಕು, ಕ್ಷಮಿಸ್ಬೇಕು ಅಷ್ಟೇ. ಆದರೆ ಸುಲಭ ಅಂತೂ ಅಲ್ಲ. ಯೇಸು ಸ್ವಾಮಿ ನಿಮ್ಮ ಬಲಗಣ್ಣೆಯನ್ನು ಹೊಡೆದ್ರೆ ಎಡಗಣೆಯನ್ನು ತೋರಿಸು ಅಂತ ಹೇಳಿದರು. ಅವ್ರು ಏನಾದರೂ ಮಾಡಿದರೆ ನಿನಗೆ ಕ್ಷಮಿಸು ಅಂತ ಹೇಳಿದರು. ಅದು ಸುಲಭವಾದ ವಿಷಯ ಅಲ್ಲ. ಆಮೇಲೆ ನಾವು ನೋಡುತ್ತಾ ಇದ್ದೇವೆ, ಕ್ಷಮಿಸದೇ ಇರುವಂಥದ್ದು ಕೆಲವು ಸಾರಿ ನಮ್ಮ ಆರೋಗ್ಯವನ್ನು ಕೂಡ, ಅದು ಅನಾರೋಗ್ಯ ಕೂಡ ಆರೋಗ್ಯವಾಗಲ್ಲಂತೆ. ಕ್ಷಮಿಸದೇ ಇರುವುದು ನಮಗೆ ಗುಣಪಡಿಸುವುದಿಲ್ಲವಂತೆ. ನಮ್ಮ ರೋಗ, ನಮ್ಮ ಗಾಯ, ನಮ್ಮ ಮನಸ್ಸಿನ ಸಂಕಟಗಳು ಹಾಗೇ ಮುಂದುವರಿತವಂತೆ. ಕಾರಣ ನಾವು ಕ್ಷಮಿಸದೇ ಇರುವುದು. ಇದು ಸ್ವಲ್ಪ ವ್ಯತ್ಯಾಸವಾಗಿದೆಯಲ್ವಾ? ನಿಜನೇ. ಯಾಕೆಂದರೆ ಇದೇನು, ನಾನು ಕ್ಷಮಿಸದೇ ಇದ್ದರೆ ನನಗೆ ವಾಸಿ ಆಗಲ್ವಾ, ಕ್ಷಮಿಸದೇ ಇದ್ದರೆ ನನಗೆ ಗುಣವಾಗಲ್ವಾ ಅಂತ ನೀವು ಕೇಳಿಕೊಳ್ಬೋದು. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ನೀವು ಗುಣಮುಖರಾಗುವಂತೆ ತಪ್ಪೊಪ್ಪಿಕೊಳ್ಳಿ, ಮಧ್ಯದಲ್ಲಿ ಓದ್ತಾ ಇದ್ದೇನೆ, ಮತ್ತು ಪ್ರಾರ್ಥಿಸಿ. ನೋಡಿ, ಸೆಂಟ್ರಲ್ ವಾಕ್ಯಗಳನ್ನು ತೆಗೆದುಬಿಟ್ಟು ಅರ್ಥ ಮಾಡಿಕೊಳ್ಳೋದಾದರೆ ನಾನು ಅಪಾರ್ಥವಾಗಿ ತೆಗೆದುಕೊಳ್ತಾ ಇಲ್ಲ. ನೀವು ಗುಣಮುಖರಾಗುವಂತೆ ತಪ್ಪೊಪ್ಪಿಕೊಳ್ಳಿ ಮತ್ತು ಪ್ರಾರ್ಥಿಸಿ. ವಾಟ್ ಎ ವಂಡರ್ಫುಲ್ ವಾಸ್ ಅಲ್ವಾ? ತಪ್ಪೊಪ್ಪಿಕೊಳ್ಳಿ ಅಂದ್ರೇನು? ಕ್ಷಮೆ ಕೇಳ್ರಿ, ಒಂದಾಗ್ರಿ, ಸರಿಪಡಿಸಿಕೊಳ್ಳ್ರಿ ಮತ್ತು ಪ್ರಾರ್ಥಿಸಿರಿ. ನೋಡಿದ್ರೆ, ಒಂದು ವೇಳೆ ನಾವು ತಪ್ಪೊಪ್ಪಿಕೊಂಡಿಲ್ಲ, ಕ್ಷಮೆ ಮಾಡಿಲ್ಲ, ಒಂದಾಗಿಲ್ಲ ಅಂದರೆ ಗುಣಮುಖರಾಗುವುದಿಲ್ಲ. ಈ ವಾಕ್ಯ ಸ್ವಲ್ಪ ಒಂದು ವೇಳೆ ತಪ್ಪಾಗಿ ಹೋಗದೆ ನಾವು ನೇರವಾಗಿ ನೋಡುವಾಗ ನಿಜವಾಗಿಯೂ ದೇವರು ನಾವು ಕ್ಷಮಿಸಿದರೆ ಖಂಡಿತ ನಮ್ಮ ತಪ್ಪುಗಳನ್ನು, ನಮ್ಮ ರೋಗಗಳನ್ನು ವಾಸಿ ಮಾಡ್ತಾನೆ, ಶಾಂತಿ ಕೊಡ್ತಾನೆ, ಸೌಖ್ಯ ಕೊಡ್ತಾರೆ, ಸಮಾಧಾನ ಕೊಡ್ತಾರೆ ಅಲ್ವಾ? ನಮ್ಮ ಪಾಪಗಳನ್ನು ಕ್ಷಮಿಸ್ತಾರೆ. ಎಷ್ಟೊಂದು ಕಾರ್ಯಗಳನ್ನು ದೇವರು ನಮಗಾಗಿ ಮಾಡ್ತಾರೆ. ಆದರೆ ದೇವರು ವಾಕ್ಯ ಹೇಳ್ತದೆ, ಕ್ಷಮೆ ಇಲ್ಲದ ನಿನ್ನ ಪ್ರಾರ್ಥನೆ ಬೇಡ, ಕ್ಷಮೆ ಇಲ್ಲದ ನಿನ್ನ ಕಾಣಿಕೆ ಬೇಡ, ಕ್ಷಮೆ ಇಲ್ಲದೆ ಇದ್ದರೆ ಬೇಡವೇ ಬೇಡ, ಏನೂ ಬೇಡ. ಕ್ಷಮಿಸು, ನೀನು ನನ್ನ ಬಳಿಗೆ ಬಾ ಎಂದು ದೇವರು ಹೇಳ್ತಾ ಇದ್ದಾನೆ. ಇವತ್ತು ನನ್ನ ಪ್ರಿಯ ದೇವಜನವೇ, ಕ್ಷಮೆ ಇಲ್ಲದೆ ಹೋದರೆ ತುಂಬ ನಷ್ಟಗಳು ನಾವು ಅನುಭವಿಸ್ತೇವೆ. ಆದ್ದರಿಂದ ಆ ರೀತಿಯಾಗಿ ನಾವು ಕಠಿಣ ಮನಸ್ಸುಳ್ಳವರಾಗಿ ಇರುವುದು ಬೇಡ. ನಾವು ನಮ್ಮನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು, ದೇವರೇ ನಾನು ಕ್ಷಮಿಸ್ತೇನಪ್ಪ, ನನ್ನನ್ನು ಅನುಗ್ರಹಿಸು, ನನ್ನನ್ನು ಉಪಯೋಗಿಸು ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಪ್ರಾರ್ಥಿಸೋಣವ. ಈ ಕ್ಷಣದಲ್ಲಿ ಒಂದು ತೀರ್ಮಾನ ತೆಗೆದುಕೊಟ್ರೆ, ಅವ್ರು ಯಾರೇ ಆಗಿರಲಿ, ಮನಪೂರ್ವಕವಾಗಿ ಕ್ಷಮಿಸ್ಬಿಟ್ರಿ. ಮತ್ತೆ ನೀವು ಅವರೊಟ್ಟಿಗೆ ಒಂದಾಗಬೇಕಾ ಅಂತ ಕೇಳ್ರಿ. ನೀವು ಒಂದಾಕೋದಕ್ಕೆ ಉದ್ದೇಶ ಕೇಳ್ತಾ ಇಲ್ಲ,
ಆದರೆ ನಾನು ನಿನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳಿಬಿಟ್ಟು ಮತ್ತೆ ನಾವು ಬಿಸ್ನೆಸ್ ಮಾಡೋದು ಬೇಡ, ಮತ್ತೆ ನಾವು ತುಂಬ ಮಾತಾಡೋದು ಸ್ನೇಹ ಬೇಡ, ಯಾಕೆಂದರೆ ನಮಗೆ ಸೆಟ್ ಆಗಲ್ಲ. ನಾನು ನನ್ನ ವಾಕ್ಯದ ಪ್ರಕಾರ, ನನ್ನ ತಂದೆ ದೇವರ ಪ್ರಕಾರ ಕ್ಷಮಿಸಬೇಕು ಅಂತ ಹೇಳಿದೆ, ನಾನು ಕ್ಷಮಿಸಿದ್ದೇನೆ. ನಿನ್ನ ಮೇಲೆ ಯಾವ ದ್ವೇಷ, ಕೋಪ, ಅಸೂಯೆ ಇಲ್ಲ. ಆದರೆ ಸ್ನೇಹ ಮುಂದುವರಿದ ಭಾಗ ನಮ್ಮ ಹತ್ರ ಇಲ್ಲ ಅಂತ ನಾವು ಹೇಳ್ಬೋದು. ಸರಿನಾ? ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದ ದೇವರೇ, ನಿನ್ನ ಉನ್ನತವಾದ ಪವಿತ್ರವಾದ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ವಿಶೇಷವಾಗಿ ಈ ದಿನ ಈ ವಾಕ್ಯಗಳನ್ನು ಕೇಳಿದಂಥ ದೇವಜನರಿಗಾಗಿ ಸ್ತೋತ್ರ. ನಿಜ ಸ್ವಾಮಿ, ಎಷ್ಟೋ ಜನರು ನಮ್ಮನ್ನು ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ, ಉಪಯೋಗಿಸಿಕೊಂಡಿದ್ದಾರೆ, ಬೈದಿದ್ದಾರೆ, ಹಿಂಸೆ ಪಡಿಸಿದ್ದಾರೆ, ಕಷ್ಟ ಕೊಟ್ಟಿದ್ದಾರೆ, ದೇವರೇ ಗುಣಗುಟ್ಟಿದ್ದಾರೆ, ನಮ್ಮ ಕುರಿತು ಚಾಡಿ ಹೇಳಿದ್ದಾರೆ. ಹೀಗೆ ಎಷ್ಟು ಹೋಗ್ತಾ ಇರ್ತದಪ್ಪ. ಆದರೂ ನೀವು ಹೇಳ್ತೀರಾ ಅವನ ಕ್ಷಮಿಸಿರಿ ಅಂತ. ನಿನ್ನ ಸಹೋದರನ ಕುರಿತು ಏನಾದರೂ ದ್ವೇಷ ಇದ್ದರೆ ಕ್ಷಮಿಸು ಎಂದು ಹೇಳ್ತದ. ಯೇಸುವಿನ ನಾಮದಲ್ಲಿ ತಂದೆ ದೇವರೇ, ಈ ಒಂದು ಮೊರೆಯನ್ನು ನೀವು ಆಲಿಸಿ ಸಹೋದರನ ದಯಪಾಲಿಸಿಕೊಡ್ರಿ. ಯಾರೆಲ್ಲ ಇವತ್ತು ಅಪ್ಪ ನನಗೆ ಜ್ಞಾನ ಕೊಡು, ಆ ವ್ಯಕ್ತಿಯನ್ನು ಅಪ್ಪ ಆ ಪರಿಸ್ಥಿತಿಯಿಂದ ನನಗಾದ ನೋವನ್ನು ಮರೆತು ಬಿಟ್ಟು ನಾನು ಕ್ಷಮಿಸುವುದಕ್ಕೆ ಕೃಪೆಯನ್ನು ತೋರಿಸಿರಿ. ಆ ಮೂಲಕ ಯೇಸುವಿನ ನಾಮದಲ್ಲಿ ದೇವರೇನು ಮುಂದಿನ ದಿನಗಳಲ್ಲಿ ಕರ್ತನೆ ಯಾವುದೇ ರೀತಿಯಾದಂಥ ಕಹಿ, ಯಾವುದೇ ರೀತಿಯ ಅಶಾಂತಿ, ಯಾವುದೇ ರೀತಿಯಪ್ಪ ನೋವು ಸೈತಾನನಿಗೆ ಅವಕಾಶ ಕೊಡುವಂಥದ್ದು, ಪ್ರಾರ್ಥನೆ ಕೇಳಲ್ಪಡದೇ ಇರುವುದು, ಕರ್ತನೆ ದೇವರೇ ಕಾಣಿಕೆಗಳು ಕೂಡ ಸಮರ್ಪಣೆ ಆಗದೇ ಇರುವುದು, ಇದು ಯಾವುದೂ ನಡೆಯಬಾರದು. ಬದಲಾಗಿ ನಮ್ಮ ಪ್ರಾರ್ಥನೆಗಳು ನಿಮಗೆ ಸಮರ್ಪಕವಾಗಬೇಕು, ನಮ್ಮ ಕಾಣಿಕೆಗಳು ನಿಮಗೆ ಸಮರ್ಪಣವಾಗಬೇಕು, ನಮ್ಮ ಜೀವಿತ ನಿಮಗೆ ಸಮರ್ಪಣೆಯಾಗಬೇಕು. ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ ದೇವರೇ. ತಿಂಗಳೆಲ್ಲ ನಮ್ಮನ್ನು ಕಾಪಾಡಿ ಈ ಕೊನೆಯ ದಿನಕ್ಕೆ ಕರ್ಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಈ ದಿನ ಮೊದಲುಗೊಂಡು ಎಲ್ಲ ದಿವಸಗಳು ನಿನ್ನ ಕೃಪೆ ಕರುಣೆಗಳು ನಮ್ಮ ಮೇಲೆ ಇರಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅಪ್ಪ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿ ಸಹೋದರನು ಕೌಟುಂಬಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಆತ್ಮಿಕವಾಗಿ ಬಲಗೊಳ್ಳಲಿ ಕರ್ತನೆ. ಯಾವ ತಡೆಗಳು ಅವರ ಜೀವಿತದಲ್ಲಿ ಬಾರದ ಹಾಗೆ ನಿನ್ನ ಕೃಪೆಗಳನ್ನು ಅವರಿಗೆ ತೋರಿಸಿಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಎಸಪ್ಪ, ಆರೋಗ್ಯದಲ್ಲಿ ಚೇತರಿಕೆ, ಮನಃಶಾಂತಿಯಲ್ಲಿ ಚೇತರಿಕೆ, ಕುಟುಂಬ ಜೀವಿತದಲ್ಲಿ ಚೇತರಿಕೆ, ಒಂದಾಗುವಿಕೆ, ಕಳಕೊಂಡದ್ದನ್ನು ಪಡೆದುಕೊಳ್ಳುವಿಕೆ ಕೃಪೆಯಿಂದ ತುಂಬಿಸು. ಯಾರನ್ನಾದರೂ ಕ್ಷಮಿಸಬೇಕಾದರೆ ಅದಕ್ಕೆ ಜ್ಞಾನ ಕೊಡು, ಅವಕಾಶವನ್ನು ಕೊಡು. ಅವ ಯಾವುದೇ ಬೇಸರಿಕೆ ಬೇಡ, ಸೈತಾನನಿಗೆ ಅವಕಾಶ ಕೊಡೋದು ಬೇಡ ಸ್ವಾಮಿ. ದಯಮಾಡಿ ಈ ನಮ್ಮ ಮೊರೆಯನ್ನು ಕೇಳಿ ಇವರನ್ನು ಆಶೀರ್ವದಿಸುತ್ತೀರೆಂಬುದಾಗಿ ಇವರ ಮಕ್ಕಳನ್ನು, ಮನೆಯನ್ನು, ಇವರಿಗೆ ಸಂಬಂಧಪಟ್ಟ ಪ್ರತಿಯೊಂದು ಕಾರ್ಯಗಳನ್ನು ಆಶೀರ್ವಾದ ಮಾಡಪ್ಪ. ಈ ತಿಂಗಳ ನಡೆದು ಹೋದಂತೆ ಬರೋ ತಿಂಗಳು, ಡಿಸೆಂಬರ್ ತಿಂಗಳು ಅತ್ಯುನ್ನತವಾದ ಕೃಪಾಶೀರ್ವಾದಗಳನ್ನು ಅನುಭವ ಮಾಡುವಂತೆ ಕಾರ್ಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್.